ನಾಳೆ ಮೇ 31 ಅಧಿಕ ಮಾಸದ ಹುಣ್ಣಿಮೆ ದಿನ ಆದರೆ ಇರ್ತಕ್ಕಂಥದ್ದು. ಇದೇ ಹುಣ್ಣಿಮೆಯ ದಿನದಂದು ನಿಮ್ಮ ಮನೆಯ ಬಾಗಿಲಿಗೆ ಈ ಒಂದು ಬೇರನ್ನು ಕಟ್ಟಿದರೆ ಸಾಕಾಗತ್ತೆ. ಅಪಾರವಾದ ಧನ ಪ್ರಾಪ್ತಿಯಾಗತ್ತೆ, ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗತ್ತೆ ಅಂತ ಹೇಳಿ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಿದ್ರೆ ಬನ್ನಿ, ಇದರ ಬಗ್ಗೆ ಸಂಪೂರ್ಣವಾಗಿ ನಾವು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಹೌದು, ನಾಳೆ ಮೇ 31 ಹುಣ್ಣಿಮೆಯ ದಿನ ಆದರೆ ಇರ್ತಕ್ಕಂಥದ್ದು. ಇದೇ ಹುಣ್ಣಿಮೆಯ ದಿನದಂದು ಈ ಒಂದು ಬೇರನ್ನು ನಿಮ್ಮ ಮನೆಯ ಬಾಗಿಲಿಗೆ ಕಟ್ಟಬೇಕಾಗಿರುತ್ತೆ. ಈ ಕೆಲಸವನ್ನು ಮಾಡೋದ್ರ ಮುಖಾಂತರ ಮನೆಯಲ್ಲಿ ಅಪಾರವಾದ ಸಂಪತ್ತಿನ ಅಭಿವೃದ್ಧಿ, ನಂತರ ಅದೃಷ್ಟ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಸೊ ಹಾಗಿದ್ರೆ ಬನ್ನಿ, ಆ ಬೇರಿನ ಬಗ್ಗೆ ಆ್ಯಂಡ್ ಯಾವ ರೀತಿ ಮನೆಗೆ ಆ ಒಂದು ಬಾಗಿಲಿಗೆ ಆ ಒಂದು ಬೇರನ್ನು ಕಟ್ಟಬೇಕು ಎಲ್ಲ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳ್ಕೊತಾ ಹೋಗೋಣ. ಹೌದು, ಇದೇ ಹುಣ್ಣಿಮೆಯ ದಿನದಂದು ಆಲದ ಮರದ ಬೇರನ್ನು ಮನೆಗೆ ತಂದು ಆ ಒಂದು ಬೇರನ್ನು ನೀವು ಹಾಲಿನಿಂದ ಮತ್ತು ನೀರಿನಿಂದ ತೊಳೆಯಬೇಕಾಗಿರುತ್ತೆ. ಸ್ವಚ್ಛವಾಗಿ ತೊಳೆದ ನಂತರ ಕೆಂಪು ಹಳದಿ ದಾರಗಳಿಂದ ಆ ಒಂದು ಬೇರಿಗೆ ನೀವು ಕಟ್ಟಬೇಕಾಗಿರುತ್ತೆ. ಅದಾದ ನಂತರ ಬಿಳಿ ಅಥವಾ ಹಳದಿ ವಸ್ತ್ರದಿಂದ ನೀವು ಆ ಒಂದು ಬೇರನ್ನು ಇಟ್ಟು ಪೂಜೆ ಮನೆಯಲ್ಲಿ ಇಡಬೇಕಾಗಿರುತ್ತೆ. ಪೂಜೆ ಮನೆಯಲ್ಲಿಟ್ಟು ಅದಕ್ಕೆ ಪೂಜೆಯನ್ನು ಮಾಡಿ ನಿಮ್ಮ ಪ್ರಾರ್ಥನೆಯನ್ನು, ನಿಮ್ಮ ಕೋರಿಕೆಯನ್ನು ಹೇಳಿ ಪ್ರಾರ್ಥನೆಯನ್ನು ಮಾಡಿದ ನಂತರ ವಸ್ತ್ರದಲ್ಲಿಟ್ಟಿರ್ತಕ್ಕಂತಹ ಬೇರನ್ನು ನೀವು ಮನೆಯ ಬಾಗಿಲಿಗೆ ಕಟ್ಟಬೇಕಾಗಿರುತ್ತೆ. ಇದ್ರ ಮೂಲಕ ಮನೆಯಲ್ಲಿ ಅಪಾರವಾದ ಸಂಪತ್ತಿನ ಅಭಿವೃದ್ಧಿ ಮತ್ತು ಮನೆಯ ಏಳಿಗೆ, ನಂತರ ಸಕಾರಾತ್ಮಕ ಶಕ್ತಿಯ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿದೀಗ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಓಕೆನಾ, ಇದು ಇವತ್ತಿನ ಒಂದು ವಿಡಿಯೋ. ಇದೇ ರೀತಿ ಇನ್ನು ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್.